ಈ ದಿವಸ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿನ ಬಹಳ ಹೆಸರಾಂತ ಗ್ರಾಮವಾಗಿರ್ತಕ್ಕಂಥ ಮೇಟಿಕುಪ್ಪೆ ಗ್ರಾಮದಲ್ಲಿ ನೆಟ್ಕಲ್ ಬಸವೇಶ್ವರನ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ವಿಶೇಷವಾದ ಜನಸಾಗರವೇ ತುಂಬಿರತಕ್ಕಂಥ ಈ ಗ್ರಾಮದೊಳಗಡೆ 16,000 ಜನಕ್ಕೆ ಪ್ರಸಾದ ವಿನಿಯೋಗ ಮತ್ತು ಸ್ವಾಮಿಯ ಜಾತ್ರಾ ಮಹೋತ್ಸವ ಪೂಜೆಗಳೆಲ್ಲವೂ ಕೂಡ ನಿನ್ನೆಯಿಂದಲೂ ಕೂಡ ಪ್ರಾರಂಭವಾಗಿ ಇವತ್ತಿನ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಭಗವಂತನ ಕಥಾಶ್ರವಣ ಮತ್ತು ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ತದನಂತರ ಹಾಲರವಿ ಸೇವೆ ಮತ್ತು ಭಗವಂತನ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ನಾದ ಸಂಗಮ ತಂಡದವರನ್ನ ಈ ಒಂದು ವೇದಿಕೆಗೆ ಬರಮಾಡಿ ಇವತ್ತು ನಮ್ಮನ್ನೆಲ್ಲರನ್ನೂ ಕೂಡ ಆಶೀರ್ವದಿಸಿ ಇವತ್ತಿನ ಕಾರ್ಯಕ್ರಮ ನೆಟ್ಕಲ್ ಬಸವೇಶ್ವರನ ಒಂದು ಪುಣ್ಯ ಕಾರ್ಯಕ್ರಮ ನಮ್ಮ ಮೇಟಿಕುಪ್ಪೆ ಗ್ರಾಮದಲ್ಲಿ ಬಹಳ ಶಾಂತ ರೀತಿಯಾಗಿ ತಾವೆಲ್ಲರೂ ಕೂಡ ವರ್ತಿಸಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಯಶಸ್ಸುಗೊಳಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನ ನಮ್ಮ ಶ್ರೀಯುತರಾದಂಥ ಗುರು ಅವರು ಈ ಕಾರ್ಯಕ್ರಮದ ಸ್ವಾಗತವನ್ನ ಮಾಡಲಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಶುಭಾರಂಭವನ್ನು ಕಲ್ಪಿಸೋಣ. ಹಲೋ, ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮೇಟಿಕುಪ್ಪೆ ಗ್ರಾಮದಲ್ಲಿ ಶ್ರೀ ನೆಟ್ಕಲ್ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇಲ್ಲಿವರೆಗೂ ನಮ್ಮ ಶಿವಕುಮಾರ್ ಶಾಸ್ತ್ರಿಗಳು ಹೇಳ್ದಂಗೆ ಜಗತ್ತಿಗೆ ಹೆಸರಾದಂಥ ಒಂದು ದಾನ ಅಂದರೆ ಅದು ಅನ್ನದಾನ. ಅದು ನಮ್ಮ ಅಕ್ಕಪಕ್ಕ ಊರುಗಳೆಲ್ಲ ಒಂದು ನೆನೆಸ್ಕೊಳ್ಳುವಂಥ ಒಂದು ಮಹತ್ ಕಾರ್ಯ. ನಮ್ಮ ಮೇಟಿಕುಪ್ಪೆ ಜನಗಳ ಎಲ್ಲ ಸಹಕಾರದಿಂದ ನಾವು ಒಂದು ದಾಸೋಹ ಕಾರ್ಯಕ್ರಮವನ್ನು ನಡೆಸಿ ಎಲ್ಲರೂ ತೃಪ್ತಿಯಾಗಿ ದಾಸೋಹವನ್ನು ಸೇವನೆ ಮಾಡಿ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡಲು ಆಗಮಿಸಿದ್ದೀರಾ. ಹಾಗಾಗಿ ತಮ್ಮೆಲ್ರಿಗೂ ಗೊತ್ತಿರೋಂಗೆ ಶಿವಕುಮಾರ ಶಾಸ್ತ್ರಿಗಳು ಆಲ್ಮೋಸ್ಟ್ ಇತ್ತೀಚೆಗೆಲ್ಲ ಫೇಸ್ಬುಕ್ಕು ಲೈವಲ್ಲೆಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರಾ. ನಮ್ಮ ಹಿರಿಕರಿಗೆ ಎಲ್ರಿಗೂ ಗೊತ್ತಿರುತ್ತೆ ಶಿವಕುಮಾರ ಶಾಸ್ತ್ರಿಗಳು ಮಾತಾಡ್ತಿದ್ರು ಅಂದರೆ ಸಾಕು, ಫಸ್ಟು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಹೇಳಿದ್ರು ಶಿವಕುಮಾರ ಶಾಸ್ತ್ರಿಗಳೇ ಬರಬೇಕು, ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅಂತ. ಹಾಗಾಗಿ ಅವರು ನಮ್ಮ ಮೇಟಿಕುಪ್ಪೆ ಗ್ರಾಮಕ್ಕೆ ಬಂದು ತಮ್ಮೆಲ್ಲರನ್ನೂ ಹಾಸ್ಯ ಹಾಗೂ ಒಂದು ಕೀರ್ತನೆ ಮುಖಾಂತರ ಒಂದು ಹಾಡಾಡೋದ್ರ ಮುಖಾಂತರ ಎಲ್ಲರನ್ನೂ ರಂಜಿಸಿ ಹಾಗೂ ಭಕ್ತಿಯ ಪರಾಕಾಷ್ಠೆಯಲ್ಲಿ ತೇಲಿಸುವಂಥ ಒಂದು ಮಹತ್ ಕಾರ್ಯಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಗಾಯಕರು ಕೀರ್ತನಾಕಾರರು ಆದಂಥ ಬದನವಾಳು ಶ್ರೀ ಶಿವಕುಮಾರ ಶಾಸ್ತ್ರಿಯವರಿಗೆ ನಿಮ್ಮ ಎಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಗಾಯಕಿರಿಯಾಗಿರ್ತಕ್ಕಂಥ ಸರ್ವಮಂಗಳ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಗ್ರಾಮಸ್ಥರ ಪರವಾಗಿ ದೇವಸ್ಥಾನದ ಕಮಿಟಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚಪ್ಪಾಳೆ ಬರಲಿ. ಹಾಗೂ ಕೀಬೋರ್ಡ್ ವಾದಕರಾದಂಥ ಗುರುಕುಮಾರ್ ಸರ್ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ತಬಲಾ ವಾದಕರಾದಂಥ ಕಾರ್ತಿಕ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಿದಮ್ ಪ್ಯಾಡ್ ವಾದಕರಾದಂಥ ಜಗದೀಶ್ ರವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ತಾಳವಾದ್ಯ ವಾದಕರಾದಂಥ ಲೋಕೇಶ್ ಸರ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಇಲ್ಲಿ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೆ, ಅಕ್ಕಪಕ್ಕದ ಗ್ರಾಮಸ್ಥರಿಗೂ ಕೂಡ ನಮ್ಮ ವೈಯಕ್ತಿಕವಾಗಿ ಶ್ರೀ ನೆಟ್ಕಲ್ ಬಸವೇಶ್ವರ ಸ್ವಾಮಿಯ ಸಮಿತಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಾವಧಾನದಿಂದ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ, ಆನಂತರ ಹಾಲರವಿ ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಶ್ರೀ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ಚೆನ್ನಾಗಿ ಮಾತನಾಡಿದ ಉಪಾಧ್ಯಕ್ಷರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಇಲ್ಲಿಗ ಪರಿಚಯಿಸಿದಂತ ಗುರು ಅವರಿಗೂ ಕೂಡ ನಮ್ಮ ಸ್ನೇಹಿತರಿಗೂ ಕೂಡ ಭಕ್ತಿಯ ಅಭಿನಂದನೆಗಳನ್ನು ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಸಲ್ಲಿಸ್ತಾ
ಮೇಟಿಕುಪ್ಪೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ತಾಯಂದ್ರು ಗುರು ಹಿರಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದ್ರು ಸೇರಿದ್ದಾರೆ. ಈ ಒಂದು ಪುಣ್ಯ ಕಾರ್ಯಕ್ರಮ ನೆಟ್ಕಲ್ ಬಸವೇಶ್ವರ ನಮ್ಮೆಲ್ಲರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದಯಮಾಡಿ ನಿಂತಿರೋ ಮಹನೀಯರೆಲ್ಲರೂ ಕೂಡ ಅಲ್ಲಲ್ಲಿ ಸ್ಥಳಾವಕಾಶ ಮಾಡಿ ಕೂತ್ಕೊಳ್ಳಿ. ಇದು ಭಗವಂತನ ಜಾಗ. ನಾವೆಲ್ಲೇ ಕೂತ್ಕೊಂಡ್ರು ಕೂಡ ನಾವು ಆ ಭಗವಂತನ ಸೇವೆ ಮಾಡಿದಾಗೆ, ಆ ಭಗವಂತನ ಪುಣ್ಯವನ್ನು ಮಾಡಿದಾಗೆ. ಯಾಕೆಂದ್ರೆ ವರ್ಷ ಪೂರ್ತಿ ನಾವು ಇವನ ಸನ್ನಿಧಾನದಲ್ಲಿ ಈ ರೀತಿ ಕೂತ್ಕೊಳ್ಳಕ್ಕಾಗಲ್ಲ. ಇವತ್ತೊಂದು ದಿವಸ ನಾವು ಇವನ್ ಜಾಗದಲ್ಲಿ ಕೂತ್ಕೋತೀವಲ್ಲ, ಈ ಪುಣ್ಯದಲ್ಲಿ ಕೂತ್ಕೊಂಡಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಭಗವಂತ ಪುಣ್ಯವನ್ನು ಕರುಣಿಸ್ತಾನೆ. ಅಂತ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಮೈಕಾರ್ ಮಾದೇಶ್ವರನ ಈ ಒಂದು ಗೀತೆಯ ಜೊತೆಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಉಘೇ ಮಾತ್ ಮಲ್ಲಯ್ಯ. ನೀವು ಕೇಳಿದ ಗೀತೆಗಳನ್ನೆಲ್ಲ ನಮ್ಮ ತಂಡದವರು ಆಡ್ತಾರೆ, ಇಷ್ಟವಾದ ಗೀತೆಗಳನ್ನ, ಮತ್ತೆ ಜೊತೆಗೆ ಪರಮಾತ್ಮನ ಈ ಒಂದು ಕಥೆಯನ್ನು ಕೂಡ ಮಾಡೋದ್ರ ಜೊತೆಗೆ ಇವತ್ತು ಆಲರ್ವಿ ಸೇವೆಯ ತನಕ ನಾವು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಅದಕ್ಕೆ ಎಲ್ಲ ಒಂದ್ ಸ್ವಲ್ಪ ಜೋರಾಗಿ ಹೋಗ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಉಘೇ ಮಾತ್ ಮಲ್ಲಯ್ಯ, ನೆಟ್ಕಲ್ ಬಸವೇಶ್ವರನ ಬಾರಕ್ಕೆ, ಮಲೆಮಾರೇಶ್ವರನ ಬಾರಕ್ಕೆ, ಕನಕದೊಡ್ಡವರ ಬಾರಕ್ಕೆ. ಗುಡೋರೆ ಉಘೇ ಮಾತ್ ಮಲ್ಲಯ್ಯ. ಗುಡಿ ಮುಂದೆ ಕಲ್ಲಾಗಿನ ಭಕ್ತ ಕೋಟಿ ಪಾದವ ಸೋಗಿ ಪರಮಾತ್ಮ ಪಾಪವಗಳೆದು ನಿಮ್ಮ ಸೇರೋ ಆಸೆ. ಉಘೇ ಮಾತ್ ಮಲ್ಲಯ್ಯ, ಉಘೇ ನೆಟ್ಕಲ್ ಬಸವೇಶ್ವರ.
ಕರುಣಾಳು ಮಾದೇವನೇ ಕಲಿಯುಗದ ದೇವನೇ ಅನುದಿನ ನೆನೆಯುವ ಮನದಾಸೆ ಕೇಳೆಯ ಅನುದಿನ ನೆನೆಯುವ ಮನದಾಸೆ ಕೇಳೆಯ ಕರುಣಾಳು ಮಾದೇವನೇ ಕಲಿಯುಗದ ದೇವನೇ ಕರುಣಾಳು ಮಾದೇವನೇ ಕಲಿಯುಗದ ದೇವನೇ ಮಲ್ಲಯ್ಯ ನೆಟ್ಕಲ್ ಬಸವೇಶ್ವರನ ಪವಿತ್ರವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ನಾವೆಲ್ಲರೂ ಕೂಡ ಮುಟ್ಟಿದರೆ ಶಿವನಾಣೆ ಅಥವಾ ತಿರುನೀಲಕಂಠ ಎಂಬತಕ್ಕಂಥ ಒಂದು ಒಳ್ಳೆ ಕಥೆಯನ್ನ ಆಯ್ಕೆ ಮಾಡಿದ್ದಾರೆ. ಶಿವಕಥೆ ಕತೆ ಮುಟ್ಟಿದರೆ ಶಿವನಾಣೆ, ನೀವು ಮೇಕೆ ಎದ್ದೋದ್ರು ಶಿವನಾಣೆ. ಎಲ್ರಿಗೂ ಆಣೆ ಹಾಕ್ಬಿಟ್ಟಾಗದೆ ನಾನು ಆಣೆ ಹಾಕಿದ್ದೀನಿ, ಬಸವಣ್ಣ ನೋಡ್ತಾ ಇರ್ತಾನೆ ಅಲ್ಲಿ. ನಾವೆಲ್ಲರೂ ಕೂಡ ಸಿಕ್ಕಿದ ಅವಕಾಶದಲ್ಲಿ ಕೂತು ಈ ಭಗವಂತನ ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ನೆಟ್ಕಲ್ ಬಸವೇಶ್ವರ ಅಂದ್ರೆ ನಮ್ಮ ಹೆಗ್ಗಡದೇವನಕೋಟೆ ತಾಲೂಕಿನ ಮೇಟಿಕುಪ್ಪೆ ಗ್ರಾಮದಲ್ಲಿ ಕಾಡಿನ ಅಂಚಿನಲ್ಲಿ ಬರ್ತಕ್ಕಂಥ ಈ ಗ್ರಾಮದಲ್ಲಿ ಪುರಾತನ ಕಾಲದಿಂದಲೇ ಹೆಸರಾದಂತ ಬಸವಣ್ಣನ ಈ ಪವಿತ್ರವಾದ ಜಾತ್ರಾ ಮಹೋತ್ಸವ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ನಡೆಯುತ್ತಾ ನಮ್ಮ ಸ್ನೇಹಿತರು ಹೇಳಿದ ಹಾಗೆ 16,000 ಜನಕ್ಕೆ ಪ್ರಸಾದ ವಿನಿಯೋಗ ಇವತ್ತು ನಾಳೆ ಎಲ್ಲ ನಡೆಯತಕ್ಕಂತಹ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಆ ಬಸವಣ್ಣನ ಸಾಕ್ಷಾತ್ಕಾರ ಸದಾ ತುಂಬಿರಲಿ ಅಂತ ಆ ಬಸವೇಶ್ವರನನ್ನು ಕೊಂಡಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರೋಣ. ನೆಟ್ಕಲ್ ಬಸವೇಶ್ವರ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನ ಐಶ್ವರ್ಯ ಭಾಗ್ಯ ಸುಖ ಸಂಪದಗಳನ್ನು ಕೊಟ್ಟು ಕಾಪಾಡ್ಲಿ. ಯಾಕೆಂದ್ರೆ ಮನುಷ್ಯನಾದವನು ಆಸೆ ತಂದವನೇ ಆಯುಸ್ ತಂದಿಲ್ಲ, ಹಣ ಸಂಪಾದನೆ ಮಾಡ್ತಾವನೆ ಆರೋಗ್ಯ ಸಂಪಾದನೆ ಮಾಡ್ಕೊಳಕ್ ಆಗ್ತಿಲ್ಲ. ಕೆಲವು ಕಡೆ ನಾವು ಸಾಧಾರಣವಾಗಿ ಕೇಳಬೇಕು ಅಂದ್ರೆ ನಿಜವಾದ ಶ್ರೀಮಂತ ಯಾರಪ್ಪ ಅಂದ್ರೆ 100 ಎಕರೆ ಜಮೀನದ ಸ್ವಾಮಿ, 106 ಕೋಟಿ ಆಸ್ತಿ, ನಮ್ಮೂರಿಗೆ ಬಾರಿ ಕೊಳ ಸ್ವಾಮಿ, ಅವರೇ ದೊಡ್ಡ ಶ್ರೀಮಂತರು, ಅವರೇ ದೊಡ್ಡ ಶ್ರೀಮಂತರು. ಅವನಲ್ಲ. 106 ಎಕರೆ ಜಮೀನು ಅದ, ಕೋಟಿ ಕೋಟಿ ಹಣನೂ ಅದ, ಅನ್ನನೇ ತಿನ್ನಂಗಿಲ್ಲ ಅಂತ ಹೇಳ್ಬಿಟ್ಟಾರ ಡಾಕ್ಟ್ರು. ಅದ್ಯಾತಕ್ಕಪ್ಪ ವಿತ್ತಾನೇನು ಇಲ್ಲದೆ ತಾರೇನು, ಅವನು ಶ್ರೀಮಂತನಲ್ಲ, ಮಣ್ಣು ತಿನ್ಬೇಕಪ್ಪ. ಅದೇ ಊಟಕ್ಕೆ ಮುಂಚೆ 3 ಮಾತ್ರ, ಊಟ ಆದ್ಮೇಲೆ 6 ಮಾತ್ರ ಅಂತ ಕಥನಲ್ಲ, ಅದೆಲ್ಲ ಮಣ್ಣು ತಿಂದಂಗೆ. ಅಂದ್ರೆ ಇದ್ರು ಒಂದೇ ಸತ್ರು ಒಂದೇ ಅಂತ. ಅವನೆಲ್ಲ ಶ್ರೀಮಂತ. ಏನು ಇಲ್ಲದಿದ್ದರೂ 3 ಹೊತ್ತು ಚೆನ್ನಾಗಿ ಊಟ ಮಾಡಿ ಕಣ್ಣು ಮುಚ್ಚದೇಟು ನಿದ್ದೆ ಬರುತ್ತೆ ನೋಡಿ, ಅವನು ನಿಜವಾದ ಶ್ರೀಮಂತ. ಅದಕ್ಕೆ ನೋಡಿ ಆರೋಗ್ಯ ಭಾಗ್ಯವನ್ನ ಇಲ್ಲೇ ಮಲ್ಕೊಂಡ್ಬಿಟ್ರೆ ಆಮೇಲೆ ನಮ್ಗೆ ಆರೋಗ್ಯ ಚೆನ್ನಾಗದ ಅಂತ ಅವ್ರೆ, ಅದಕ್ಕೆ ಇಲ್ಲೇ ಮಲಗಿಲಿಕ್ಕೆ ಬಿಟ್ಟರು ಅಂತ. ಈ ಆರೋಗ್ಯ ಭಾಗ್ಯವನ್ನ ಭಗವಂತ ಚೆನ್ನಾಗಿ ಕೊಡಪ್ಪ. ಈ ಕಾಲದಲ್ಲಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಪುಟ್ಟ ಮಕ್ಕಳಿಗೆ ಜ್ವರ ಬಂತು 5-6 ಸರಿ ಅಂದ್ರೆ ಆ ಜ್ವರ ಬಂತು ಅಂದಾಗ ಅವನಿಗೆ ಶುಗರ್ ಚೆಕ್ ಮಾಡಿ ಅಂತಾರೆ ಹುಡುಗನಿಗೆ. ಈಗ ಪುಟ್ಟ ಮಕ್ಕಳಿಗೂ ಕೂಡ ಕಾಯಿಲೆಗಳು ಬರುವಂತ, ನಾವು ದಿನನಿತ್ಯ ಊಟ ಮಾಡ್ತಕ್ಕಂಥ ಊಟದಲ್ಲಿ ವಿಷ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಆ ಒಳಕೂತಿರುವ ನೆಟ್ಕಲ್ ಬಸವೇಶ್ವರನೇ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಬೇಕು ಅಂತ ಪವಿತ್ರವಾದ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ಬಸವೇಶ್ವರನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪನೆಯನ್ನು ಮಾಡಿಕೊಂಡು ಭಗವಂತನ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ ನಮ್ಮ ಕಷ್ಟಗಳು, ಚಿಂತೆಗಳು, ದುಃಖಗಳು, ನೋವುಗಳು ಎಲ್ಲವನ್ನ ಪರಮಾತ್ಮ ನಿಜವಾಗ್ಲೂ ಕೂಡ ದೂರ ಮಾಡ್ತಾನೆ. ಅದಕ್ಕೆ ಬಸವಣ್ಣನ ಸ್ಮರಣೆ ಮಾಡ್ತಾ ಕತೆ ಮುಟ್ಟಿದರೆ ಶಿವನಾಣೆ, ನೀವ್ಯಾರಾದ್ರೂ ಎದ್ದೋದ್ರು ಶಿವನಾಣೆ. ಎಲ್ಲೋದ್ರು ಧ್ವನಿವರ್ಧಕ ಊರ್ ಸುತ್ತ ಹಾಕ್ಬಿಟ್ಟವ್ರೆ, ಎಲ್ಲಿಗೋದ್ರು ಕೇಳಿಸ್ತಾನೆ ಇರುತ್ತೆ, ಕತೆ ಕೇಳತಾನೆ ಇರಬೇಕು. ಈ ಕತೆ ಮುಗಿತಿದ್ದಾಗೆ ಹಾಲರ್ವಿ ಶುರುವಾಗುತ್ತೆ. ಇವತ್ತು ಈ ಭಗವಂತನ ಸೇವೆ ಮಾಡೋದೇ ನಮಗೆ ಇವತ್ತಿನ ದಿನದ ಒಂದು ಕರ್ತವ್ಯ. ನಮ್ಮೆಲ್ಲರಿಗೂ ಬಸವೇಶ್ವರ ಒಳ್ಳೇದು ಮಾಡ್ಲಿ ಅಂತ ಪ್ರಾರಂಭಿಸ್ತಾರೆ. ಅಜ್ಞಾನವ ತೊಲಗಿಸಲು ಜಗಕ್ಕೆ ಬಂದ ಗುರುವೇ, ನಂದಿಯ ರೂಪದಲ್ಲಿ ಜಗವ ಸಾರಿದ ಬಸವ ಗುರುವೇ, ನೆಟ್ಕಲ್ ಬಸವೇಶನ ಅವತಾರ, ಜಗದಳು ಶಿವ ಕುಲ ಉದ್ಧಾರ. ಬಸವೇಶ್ವರನ ಬಾರ್ಕೆ, ನೆಟ್ಕಲ್ ಬಸವೇಶ್ವರನ ಬಾರ್ಕೆ. ಬಸವನ ಅವತಾರ, ಜಗದೊಳು ಶಿವ ಕುಲ ಉದ್ಧಾರ. ಬಸವನ ಅವತಾರ, ಜಗದೊಳು ಶಿವ ಕುಲ ಉದ್ಧಾರ.
ನಿರುಪಮ ಸಂಯಮ ಜೀವನ ಸಾರ ಅರಿವುದು ಭಕ್ತಿ ಅಪಾರ ಬಸವನ ಅವತಾರ ಸುಸುರಿಲ್ಲದ ನಾದರಸ ಮಿತೆಯೋಳು ತುಂಬಿದ ಭಕ್ತರಸ ನಂದಿಯ ವ್ರತವನ್ನು ನಂದದಿ ಮಾಡಲು ನಂದಿಯ ವ್ರತವನ್ನು ನಂದದಿ ಮಾಡಲು ಬಂದನು ಬಸವ ನೆರೆದಿರು ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಹುಟ್ಟಿದ ಕ್ಷಣದೊಳು ಸಂಗಮ ಬಂದ ಕಟ್ಟನೆಯ ಗುರುಳು ಪಾಲಿಂದ ಕಟ್ಟಿದ ಕೊರಳಿಗೆ ಶಿವಲಿಂಗವನು ಕಟ್ಟಿದ ಕೊರಳಿಗೆ ಶಿವಲಿಂಗವನು ಇಟ್ಟನು ಬಸವ ನಾಮವನು ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಬೆನಗನ ಜೊತೆಯಲ್ಲಿ ಜನಕ್ರೀಡೆಯಲಿ ಬೆನಗನಗೊಂದ ಅಪವಾದದಲ್ಲಿ ಭಾಗ್ಯವಾಡಿಯ ತಾನು ತೊರೆದು ಭಾಗ್ಯವಾಡಿಯ ತಾನು ತೊರೆದು ಕಪ್ಪಡಿ ಕ್ಷೇತ್ರಕ್ಕೆ ತಾಂದ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಕಲ್ಯಾಣಕ್ಕೆ ಬಸವೇಶನಾಗಮನ ಬಂದು ಸೇರಿತು ಶರಣ ಜನ ಬಲ್ಲಿದರಾಯ ಬಿಜ್ಜಳನ ಅಲ್ಲಿಗಾದನು ಬಸವ ದಂಡನಾಯಕನ ಲಕ್ಷದ ಮೇಲೆ ಜಂಗಮಕ್ಕೆ ಶಿಕ್ಷಕನಾದನು ಗುರು ಬಸವ ಲಕ್ಷದ ಮೇಲೆ ಜಂಗಮಕ್ಕೆ ಶಿಕ್ಷಕನಾದನು ಗುರು ಬಸವ ಅಕ್ಷಿಯೊಳು ಈ ಧರೆಯನ್ನು ನೋಡಲು ಅಕ್ಷಿಯೊಳು ಈ ಧರೆಯನ್ನು ನೋಡಲು ಮೋಕ್ಷಕರಾದರು ಶರಣ ಜನ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಅಯ್ಯೋ ಶರಣ ಬಿಜ್ಜಳ ಐದು ಲೋಕಕ್ಕೆ ಸನ್ಮಾನ ಉಳಿಯುವುದು ಬಸವನ ತತ್ವವಿಧಾನ ನಡೆಯುವುದು ಅನುಸರಿಸಿ ಜನ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ ಬಸವನ ಅವತಾರ ಜಗದೊಳು ಶಿವಕುಲ ಉದ್ಧಾರ